ಸುಡುತ್ತಿದೆ ಅದು ನಮಗೆ ಸುಡುತ್ತದೆ ಹೊರತು ಬೇರೆಯವರಿಗೆ ಅಲ್ಲ. ಇಂಥ ಪಾಪಿಗಳ ಲೋಕದಲ್ಲಿ ನಾವು ಯಾಕಿರಬೇಕು? ಬೇಡ ಬದ್ರಿ, ಬೇಡ. ಏಕಣ್ಣ ಏಕೆ ಬೇಡ? ಇಂಥವನ್ನು ಹಾಗೆ ಬಿಟ್ಟರೆ ಬಡವರನ್ನು ಬಡಿದುಕೊಂಡು ತಿಂದು ತಮ್ಮದೇ ಆದ ಒಂದು ಕೆಟ್ಟ ಸಾಮ್ರಾಜ್ಯವನ್ನು ಕೊಟ್ಟುತ್ತಾರೆ ಈ ದುಷ್ಟ ಸೊಳೆ ಮಕ್ಕಳು. ಏ ಬದ್ರಿ ಮಗಣ, ಶಕ್ತಿ ಐತಂತೇಳಿ ವ್ಯಕ್ತಿ ತೋರ್ಸಾಕ್ ಬಂದ್ರೆ ಮಗಣ ಬೀಳತ್ ಮೇಲೆ ಹಣ. ಏ ದುಷ್ಟ ಸೊಳೆ ಮಗಳು, ಗೌಡನ ಮನೆ ಅಂಜಲು ತಿನ್ನುವ ನಾಯಿ ಆಗ್ತಾವ, ಗೌಡನ ಬೆನ್ನತ್ತಿ ತಿರುಗುವ ಹಂದಿ ಆಗ್ತಾವ. ನನಗೆ ಪ್ರಾರಂಭ ಹೇಳುವ ಮಗಳ ಬರೀ ಕೈ ಕಡಿಯಲು ಹೋದರೆ ಗಡ 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 ನಡುಗುವ ನನಗೆ ನನಗೆ ಪ್ರಾರಂಭ ಹೇಳ್ತು ಮಗಳೇ. ಲೇ ಮಂತ್ರಿ, ಮಾತು ಮಾತಿಗೆ ಸುಳೆ ಮಗನವನಲ್ಲೇ ಕೆಟ್ಟ ಸುಳೆ ಮಗನೇ. ನಾನು ಯಾರು ಗೊತ್ತಾ? ಈ ಸುತ್ತ 10 ಹಳ್ಳಿಗೆ ದನಿ. ಗೌಡ ಗೌಡ, ನೀನು ಸುತ್ತು 10 ಹಳ್ಳಿಯ ದನಿ ಅಂದರೆ ಸಾಲದ. ಅದರ ನ್ಯಾಯ ನೀತಿ ಧರ್ಮ ಗೊತ್ತಿರಬೇಕು. ಅಂದಾಗ ಮಾತ್ರ ನಿನ್ನ ಸುತ್ತು 10 ಹಳ್ಳಿಯ ದನಿ ಎಂದು ಕರೆಯುತ್ತಾರೆ. ಇಲ್ಲವಾದರೆ ಸುತ್ತು 10 ಹಳ್ಳಿಯಲ್ಲಿ ಬೀದಿ ಬೀದಿಯಲ್ಲಿ ತಿರುಗುವ ಹಂದಿ ಎಂದು ಕರೆಯುತ್ತಾರಲ್ಲ. ಲೇ ಮಂತ್ರಿ, ಏ ಗೌಡ, ಬದ್ರಿ ಬೇಡಪ್ಪ. ಅಂತವಕ್ಕೆಲ್ಲ ಏನು ಗೊತ್ತಾಗಬೇಕು? ಈ ಪಾಪಿಗಳ ಲೋಕದಲ್ಲಿ ನಾವು ಇರುವುದು ಬೇಡಪ್ಪ. ಬಾ ಹೋಗೋಣ. ಏ ಗೌಡ, ಇದೇ ತರ ಬಡವರ ಹೊಟ್ಟೆ ಉರಿಸಿದ್ದೇ ಆದರೆ ಬಂಡರ ಗಂಡ ಗಂಡರ ಮೆಂಡ ಈ ಬದ್ರಿ ನಿನ್ನನ್ನು ಕಚ ಕಚನ ಕಡಿದು ನಾಯಿ ನರಿಗಳಿಗೆ ಹಂಚಿ ನಿನ್ನ ರುಂಡವನ್ನು ನಮ್ಮೂರಿನ ಅಗಸಿ ಬಾಗಿಲಿಗೆ ಕಟ್ಟದಿದ್ದರೆ ನಾನು ನಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟೇ ಇಲ್ಲಲೇ ಬಾಸಡಿಕೆ. ಗೌಡ್ರ ಬಡ್ಕೋತೀರಿ, ಜಾಗ ಅಪ್ಪಿ ತಪ್ಪಿ ಎಲ್ಲರೂ ಬಡ್ಕೊಂದಿರಿ ಗೌಡ್ರ. ಲೇ ಬದ್ರಿ, ನರಿಯಂತ ಏಕ ನರಕೊಳ್ಳುವಲ್ಲಿ ನಾಲಾಯಕ. ನಾನು ಎಡೆ ಎತ್ತಿದ ಹಾವು, ಎಡೆ ಎತ್ತಿದರೆ ಕಚ್ಚದೆ ಬಿಡಲಾರದು ಈ ಘಟ ಸರ್ಪ. ಗೌಡ, ನೀನು ಎಡೆ ಎತ್ತಿದ ಹಾವಾದರೆ ನಾನು ಗರಿಬಿಚ್ಚಿದ ಗರುಡ. ಸಿಕ್ಕಲ್ಲಿ ಕುಕ್ಕದೆ ಬಿಡುವಲ್ಲ ಈ ಗರುಡ. ನಡೆಯಲಿ ಮಗನ, ನನ್ನ ನಿನ್ನ ನಡುವೆ ಯುದ್ಧ. ಅಣ್ಣ ಬಾ, ನಾ ಹೋಗೋಣ. ಇಂಥ ಕಸಡನ ಮಕ್ಕಳು ಏನ್ ಮಾತು? ಗೌಡ್ರ ಏನ್ ಸಿಟ್ಟ, ಏನ್ ಮಾತ್ರಿ ಗೌಡ್ರ? ಗೌಡ್ರ ದೇವ್ರ